ನಮಸ್ತೆ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಬಂಟ್ಸ್ ಫೋರಂ ಮೀರಾ ಭಾಯಂದರ್ ಬಂಟಕೂಟ 2026 ಉದಯ್ ಶೆಟ್ಟಿ ಅವರ ನೇತೃತ್ವದ ಮುಖಾಂತರ ಡಾಕ್ಟರ್ ಆರ್.ಕೆ. ಶೆಟ್ಟಿ ವೇದಿಕೆ ಸಜ್ಜಾಗಿತ್ತು. ಇಲ್ಲಿ ಹಲವರು ಪ್ರಮುಖ ವ್ಯಕ್ತಿಗಳು ಭಾಗಿಯಾಗಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಡೆಯಿತು. ಈ ಕಾರ್ಯಕ್ರಮದ ಪ್ರತಿಯೊಂದು ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ. ಭಾಗ 1 ಮತ್ತು ಭಾಗ 2 ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತದೆ. हाय आज आप लोग ने डांस किया, कैसा लगा? बहुत अच्छा। तो बंड्स का अलावा और किधर किधर आप लोग डांस करते हैं? बहुत जगह करते हैं। ग्रामरी, यक्षगान अच्छा। सब करते हैं। भरतनाट्यम। ओके। ये आप लोग को डांस कौन सिखाया? प्रियंका मैम। किधर है क्लास उनका? उनका पूनम सागर। ओके। तो आप इधर स्टेज में डांस किया, तो किसको थैंक यू बोलना चाहते हैं? प्रियंका मैम। शेट्टी है ना, फिर उनको थैंक यू नहीं बोलना चाहते? आप लोग को चांस दिया है ना, आप लोग को गिफ्ट भी दिया है. सो थैंक यू प्रियंका मैम एंड उदय मम्मा. थैंक यू प्रियंका मैम एंड उदय अಮ್ಮ. ನಮಸ್ತೆ ಎಲ್ಲರಿಗೂ. ಹೇಗೆ ಅನಿಸ್ತಿದೆ ಇವತ್ತಿನ ಪ್ರೋಗ್ರಾಮ್ನಲ್ಲಿ ಡಾನ್ಸ್ ಮಾಡಿದ್ರಿ ಅಂದ್ಕೊಂಡೆ ಅಲ್ವಾ? ಸೊ ಹೇಗೆ ಅನಿಸ್ತಿದೆ? ಒಬ್ಬೊಬ್ಬರೇ ನಿಮ್ಮ ಪರಿಚಯನ ಮಾಡ್ಕೊಡ್ಬೋದಾ? ರೇಷ್ಮಾ. ತುಂಬ ಟೈಮಿಂದ ಡಾನ್ಸ್ ಮಾಡ್ತಾ ಇದ್ರಿ? ತುಂಬ ವರ್ಷದಿಂದ ಮಾಡ್ತಾ ಇದ್ರಿ. ಇವತ್ತಿನ ಒಂದು ಪ್ರೋಗ್ರಾಮ್ನ ಬಗ್ಗೆ ಹೇಳ್ತಾ ಇದ್ರೆ ಎಂಜಾಯ್ ಮಾಡಿದ್ದೇವೆ ಅಷ್ಟೇ. ಓಕೆ. ಎಂಜಾಯ್. ಯುವರ್ ನೇಮ್? आर्या. ಆರ್ಯ. श्लोका एंजॉय किया बहुत. ಡಾನ್ಸ್ ಮಾಡ್ತೀವಿ. फर्स्ट स्टैंडर्ड. ಓಕೆ. ನವ್ಯ ಖುಷಿ ಡ್ಯಾನ್ಸ್ ಮಾಡಿ. ನಿರೀಕ್ಷಾ ಎಂಜಾಯ್ಡ್. ಎಷ್ಟು ಟೈಮಿಂದ ಡಾನ್ಸ್ ಮಾಡ್ತಿದ್ವಿ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡಿಂದ. ನಿಶಾ ಓಕೆ. ಈ ಸಲ ಫಸ್ಟ್ ಟೈಮ್ ಅಂದರೆ 15 ವರ್ಷದ ನಂತರ ಟ್ರೈ ಮಾಡಿದ್ದು ಡ್ಯಾನ್ಸ್ ಮಾಡಲಿಕ್ಕೆ. ಓಕೆ. ತುಂಬ ಖುಷಿ ಆಯಿತು. ಓಕೆ. ಅಂದರೆ 15 ವರ್ಷದ ನಂತರ ಈ ವರ್ಷ ಫಸ್ಟ್ ಮಾಡಿದ್ದು? ಹಾಂ, ಇಲ್ಲಿ ಮಾಡಿದ್ದು. ಅಂದರೆ ಮುಂಚೆ ಊರಲ್ಲಿರುವಾಗ ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಓಕೆ. ಬಟ್ ಈ ಸಲ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ ಫಸ್ಟ್. ಓಕೆ. ತನ್ವಿ. ನೀವು ಎಷ್ಟು ಟೈಮಿಂದ ಡಾನ್ಸ್ ಮಾಡಿ? ಲೈಕ್ ನಾನು ಒಕೇಶ್ನಲ್ನಲ್ಲಿ ಡ್ಯಾನ್ಸ್ ಮಾಡ್ತೇನೆ. ಗಣೇಶ ಚತುರ್ಥಿ ಅಥವಾ ಗರ್ಭನಲ್ಲಿ ಡ್ಯಾನ್ಸ್ ಮಾಡ್ತೀವಿ ಅಲ್ಲ ಬಿಲ್ಡಿಂಗಲ್ಲಿ, ಹಾಗೆ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೆ. ಓಕೆ. ಹೇಗೆ ಅನಿಸ್ತಿದೆ ಇದನ್ನ ಪ್ರೋಗ್ರಾಮ್? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನೆಕ್ಸ್ಟ್ ಡಾನ್ಸಲ್ಲೇ ಡಾನ್ಸ್ ಮಾಡಿದ್ರಿ ಎಲ್ಲರೂ? ಹಾಂ, ಇನ್ವೈಟ್ ಮಾಡಿದರೆ ನಾನು ಮಾಡ್ತೇನೆ. ಯಾರು ಇದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದು? ಪ್ರಿಯಾಂಕಾ ಅಕ್ಕ ಆಬ್ವಿಯಸ್ಲಿ, ಅವರೇ ನಮಗೆ ಗೈಡ್ ಮಾಡಿದ್ದು ಎಲ್ಲ ಮಾಡಿದ್ದು. ಸೊ ಈ ಒಂದು ಸ್ಟೇಜ್ನ ನಿಮಗೆ ಅವಕಾಶ ಕೊಟ್ಟವರಿಗೆ ಏನಾದರೂ ಹೇಳೋದಾದರೆ? ಥ್ಯಾಂಕ್ ಯು. ಯಾಕೆ? ಅದಕ್ಕೊಂದು ರೀಸನ್ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಒಂದು ಸ್ಟೇಜ್ ಸಿಗೋದಿಲ್ಲ. ಸೊ ನಿಮ್ಗೆ ಸಿಕ್ಕಿದೆ, ಅವರಿಗೆ ಯಾವ ಥರ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ ಯು. ಮತ್ತು ನಾವು ನಮ್ಮಲ್ಲಿ ಏನೆಲ್ಲ ನೃತ್ಯ ಪ್ರತಿಭೆ ಇದೆ ಅದನ್ನು ಎಲ್ರಿಗೂ ತೋರಿಸ್ಬೋದು. ಮತ್ತು ನಾವು ಮುಂಬರುವ ದಿನಗಳಲ್ಲೂ ಮಾಡ್ಬೋದೋ ಇಲ್ಲೋ ಎನ್ನುವ ಒಂದು ಕಾನ್ಫಿಡೆನ್ಸ್ ನಮ್ಗೆ ಬರುತ್ತೆ. ಅದಕ್ಕೆ ನೀವು ಖಾಲಿ ಕೆಲವರು ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತಾರೆ, ಮಕ್ಕಳನ್ನ ಮಾತ್ರ push ಮಾಡ್ತಾರೆ. ಹೌದು, ನಾವು ಹೌಸ್ ವೈಫ್ ಎಲ್ಲ ಮುಂದೆ ಬಂದು ಮಾಡ್ಬೋದು ಅಂತ ನಮಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಅವರಿಗೆ. ಸೊ ನೀವೇನೋ ಹೇಳ್ತಾ ಇದ್ರಿ, ಹೌಸ್ ವೈಫ್ ಆಗಿದ್ದು ಏನೋ ಒಂದು ಇದು ಮಾಡ್ಬೋದು ಅಂತ. ಕಂಟಿನ್ಯೂ ಮಾಡಿ. ಅಂದರೆ ಹೌಸ್ ವೈಫ್ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳ ಜೊತೆ ಮಾಡ್ತಾ ಇರ್ತೀವಿ. ಹಾಗೆ ನಮಗೂ ಸಹ ಒಂದು ಅವಕಾಶ ಸಿಗುತ್ತೆ ಮಕ್ಕಳ ಜೊತೆ ಮಾಡಲಿಕ್ಕೆ. ತುಂಬ ಖಾಲಿ ಖುಷಿ. ನಾವು ಮಕ್ಕಳನ್ನ ಖುಷಿ ಮಾಡ್ತಾ ಇರ್ತೀವಿ, ಮಕ್ಕಳಿಗೆ ಮಾತ್ರ ಪ್ರತಿಯೊಂದು ಆಕ್ಟಿವ್ನ ಹೇಳ್ಕೊಡ್ತೀವಿ. ಹಾಗಾಗಿ ನಮಗೆ ಸಹ ಖುಷಿ ಆಗುತ್ತೆ ಮಕ್ಕಳ ಜೊತೆ ಮಕ್ಕಳಾಗಿ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ನನ್ನ ಕಡೆಯಿಂದ, ಯಾಕಂತಂದರೆ ನೀವೆಲ್ಲ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮ್ಮ ಜೊತೆ ಇವಾಗ ಇನ್ನೊಂದು ಟೀಮ್ ಇದೆ. ಎಲ್ರಿಗೂ ನಮಸ್ತೆ. ಸೊ ನಾನು ಅಂದ್ಕೊಂಡು ಎಲ್ಲರೂ ಹೌಸ್ ವೈಫು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದನ್ನು ನೋಡಿದೆ. ಸೊ ನಿಮ್ಮ ಪರಿಚಯ ಮತ್ತು ಇದರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಹೇಳಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಳ ಶೆಟ್ಟಿ. ನಾನು ಭಜನೆಯಲ್ಲಿ ಸಹ ಇದ್ದೇನೆ ಮತ್ತು ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸಣ್ಣ ಇರುವಾಗ ಸಹ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಸ್ಕೂಲ್ ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೆ. ನಂದು ಪ್ಯಾಷನ್ ಡ್ಯಾನ್ಸ್. ಯಾರು ಕರೆದ್ರೆ ಸಹ ಹೋಗ್ತೀನಿ ಡ್ಯಾನ್ಸಿಗೆ. ಈಗಲೂ ಹೋಗ್ತೀನಿ ಯಾರಾದರೂ ಕರೆದ್ರೆ. ಮತ್ತು ನನಗೆ ಇದು ನಮ್ಮದು ಬಂಡ್ಸ್ ಫಾರಮ್ ಇದು ಆ್ಯನ್ಯುವಲ್ ಡೇ ಫಂಕ್ಷನ್ ಅಲ್ವಾ,
ಮತ್ತು ಉದಯ ಎನರ್ಜಿ ಮತ್ತು ಜಾಸ್ತಿ. ಹಾಂ ಶೆಟ್ಟಿ ಲೋಕಾಯನ. ಮತ್ತು ನನಗೆ ಡ್ಯಾನ್ಸ್ಗೆ ಇವರು ಕರೆದ್ರು. ಮತ್ತು ನನಗೆ ಇವರು ಉದಯಣ್ಣ ಮಲ್ಲಾರ್ ಬಿಡು ಉದಯಣ್ಣ ಅವ್ರು ಮೊದಲೇ ಹೇಳಿದರು January 24th ಒಂದು ಡಾನ್ಸ್ ಉಂಟು, ಪ್ರೋಗ್ರಾಮ್ ಉಂಟು ಆ್ಯನ್ಯುವಲ್ ಡೇ, ಅದಕ್ಕೆ ಡಾನ್ಸ್ ಮಾಡಬೇಕಂತ ಮೊದಲೇ ಹೇಳಿದ್ದಾರೆ ನನಗೆ ಅವರು. ನನಗೆ ಅದೇ ಖುಷಿ, ಟೈಮ್ ಪಾಸ್ ಆಗ್ತದೆ, ಎಂಜಾಯ್ ಮಾಡ್ಬೋದು, ಎಲ್ಲ ಹಾಂ ಹೊಸ ಹೊಸ ಕಲೀಲಿಕ್ಕೆ ಸಿಗ್ತದೆ. ಓಕೆ ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಶೈಲಜಾ ಅಂತ. ತುಂಬ ಖುಷಿ ಆಯಿತು ಮಾಡಿ. ಎಷ್ಟು ಟೈಮಿಂದ ಡಾನ್ಸ್ ಮಾಡ್ತಾ ಇದ್ರಿ? ಈಗೊಂದು 8 ವರ್ಷದಿಂದ ಮಾಡ್ತಾ ಇದ್ರಿ. ಹೇಗೆ ಅನಿಸ್ತಿದೆ ಒಂದು ಹೌಸ್ ವೈಫ್ ಆಗಿನೂ? ಹೌಸ್ ವೈಫ್ ಅಂದರೆ ಸ್ಕೂಲ್ ಕಾಲೇಜ್ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ ಡಾನ್ಸ್ ಇಲ್ಲ. ಈಗ ಅಂದರೆ ಈಗ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ, ಅವ್ರ ಜೊತೆ ನಿಂತು ಹೀಗೆ ಇವರೆಲ್ಲ ಫ್ರೆಂಡ್ಸ್ ಸೇರುವ ಅಂತ ಹೇಳಿ ಈಗ ಮಾಡ್ತಾ ಇದ್ದೇನೆ. ಅಂದ್ರೆ ಸ್ಕೂಲ್ ಇಲ್ಲೇ ಇದ್ದಂತ ಮಾಡ್ಲಿಲ್ಲ, ಈಗ ದೊಡ್ಡವರಾದ್ಮೇಲೆ ಮಕ್ಕಳ ಫ್ರೆಂಡ್ಸ್ ಪೇರೆಂಟ್ಸ್ ಜೊತೆ ಮಾಡ್ತಾ ಇದ್ದೇನೆ. ಸೌಮ್ಯ. ನೀವು ಎಷ್ಟು ಟೈಮಿಂದ ಡಾನ್ಸ್ ಮಾಡ್ತಾ? ನಾನು 1.5 ವರ್ಷ. ಹಾಂ, ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನನಗೆ ಮೊದಲು ಗೊತ್ತಿರಲಿಲ್ಲ, ನಾನು ಹುಡುಕ್ತಿದ್ದೆ ಎಲ್ಲರಿಗೆ ಚಾನ್ಸ್ ಸಿಗ್ತದೆ ಅಂತ. ಅದೇ ನನಗೆ ಮೊದಲು ಇವರು ಶಾಲಿನಕ್ಕ ಅಂತ ಇದ್ದಾರೆ, ಅವರು ಹೇಳಿದ್ರು ಇವ್ರನ್ನ ನಾನು ಕರೆದದ್ದು ವೀಣಾ. ಮತ್ತು ಶೈಲಾ ಹೆಗ್ಡೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ನನ್ನ ಹೆಸರು ರೂಪಾ. ಲಾಸ್ಟ್ 2 ವರ್ಷದಿಂಚಿ ಮಲ್ತೊಂದುಲ್ಲೆ ಎಂಕ್ ಪ್ರತಿಮಕ್ಕ ಶಮ್ಮಕ್ಕನೆ ಒಂದು ಆ್ಯಡ್ ಮಲ್ತೀನಿ. ಆಗಲಿ ತುಂಬ ಥ್ಯಾಂಕ್ಸ್ ಪನ್ಪೆ ಕಿಗುಲಿ ಈತ್ ಲೈಕ್ ಒಂಜಿ ಗ್ರೂಪ್ ತಿಕ್ಕದನ್ ಯಾನ್ ಪನಗ ಹೌಸ್ ವೈಫ್ಲ ಆಸ್ ವೆಲ್ ಆಸ್ ಯಾನ್ ಸೆಲ್ಫ್ ಎಂಪ್ಲಾಯ್ಡ್ ಇತ್ತೆ. ಮೊಗಲ ಗ್ರೂಪ್ ತಿಕ್ಕದ ಬಕ ಎಂಕ್ ಮೊಗಲ ಗ್ರೂಪ್ದ ಅಲ್ಲ ಬಕ ಏರ್ನಲ್ಲ ಗ್ರೂಪ್ ಎಂಕ್ ಡಾನ್ಸ್ ಮಲ್ಪರೆ ಆತಿನ ಒಂದು ಆಪುಚಿ ಮೊಗುಲು ಇತ್ತಿನೇಟಿ ಯಾನ್ ಬರ್ಪೆ ಐಕಾತ್ರಾಗ ತುಂಬ ತುಂಬ ಥ್ಯಾಂಕ್ಸ್. ನಾನು ವೀನಾಕ್ಷಿ ಶೆಟ್ಟಿ ಅಂತ. ನಾನು ಬಣ್ಸ್ ಫೋರಮಲ್ಲಿ 8 ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಬಣ್ಸ್ ಕೂಟ 25-26ನೇ ಸಾಲಿನ ಡ್ಯಾನ್ಸ್ನಲ್ಲಿ ನಾನು ಪಾರ್ಟಿಸಿಪೇಟ್ ಆಗಿ ಇವತ್ತು ಮಾಡ್ತಿದ್ದೇನೆ. ಇವರೆಲ್ಲ ನನ್ನ ಫ್ರೆಂಡ್ಸ್, 8 ವರ್ಷದಿಂದ ಕೂಡ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಇವರಲ್ಲಿ ಕೆಲವರು. ನಾವೆಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಹಾಯ್, ಏನಬುದಾರ್ ಉಷಾ. ಎಂಕುಲು 2 ವರ್ಷದಿಂದ ಒಟ್ಟಿಗೆ ಡ್ಯಾನ್ಸ್ ಮಲ್ತಂದುಲ್ಲ. ಎಂಜಾಯ್ ಮಲ್ಪುವ ಪೂರಾಗ್ಲಿಕ್ಕೆ ಬೇಡ ಖುಷಿ ಆಪುನಿ ಈತ್ ಮಲ್ಲ ಸ್ಟೇಜ್ ತಿಕ್ಕೊಂಡು ಬಂಡ ಈ ಏಜ್ ಲೈಕ್ ಡ್ಯಾನ್ಸ್ ಮಲ್ಪರೆ ತಿಕ್ಕೊಂಡು ಬಂದ ಅವೇ ಹೆಂಗಲಕ್ಕೆ ಒಂದು ಅಪಾರ್ಚುನಿಟಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ನನ್ನ ಹೆಸರು ಶಕುಂತಳ. ನಾನು 2 ವರ್ಷದಿಂದ ಡ್ಯಾನ್ಸ್ ಮಾಡ್ತಿದ್ದೇನೆ. ತುಂಬ ಖುಷಿ ಆಯಿತು. ಎನ್ನ ಪುದ ಕವಿತಾ ಶೆಟ್ಟಿ. ಫಸ್ಟ್ ಡ್ಯಾನ್ಸ್ ಎನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ ಸರ್ಕಲ್ ಪೂರ ಲೈಕ್ ಆಂಡ್ ಗ್ರೂಪ್ ಲೈಕ್ ಉಂಡು ಮಸ್ಟ್ ಲೈಕ್ ಆಂಡ್ ಥ್ಯಾಂಕ್ಸ್. ಎಂಕಲ್ ಇಂಚನೆ ಒಟ್ಟು ಮಾತಾಗಲ್ನ ಒಟ್ಟುಡು ಡಾನ್ಸ್ ಮಲ್ತೊಂದುಲ್ಲ ಮಸ್ತ್ ವರ್ಷದ ಇಂಚು ಇಲ್ಲ ಒಟ್ಟುಡೆ ನನಗಲ್ಲಿ ದುಂಬಗ್ಲ ನಮ್ಮ ಮಾಟ ಒತ್ತಾಡ್ದು ಗ್ರೂಪುಡು ಇಂಚನೆ ಮಲ್ತೊಂದು ಇಪ್ಪಂದು ಆಶೆ ಉಂಡು. ಸೊ ಬೆಸ್ಟ್ ಗ್ರೂಪ್ ಒಂದು ಎಂಕಲ್ನ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಎಲ್ರಿಗೂ. ನಮಸ್ಕಾರ. ನಿಮ್ಮ ನಾಟಕ ನೋಡಿದೆ, ತುಂಬ ಖುಷಿ ಆಯಿತು. ಸಂಸಾರದ ಸಂಸಾರ. ಓಕೆ, ಅಂದ್ರೆ ಸಂಸಾರದ ಒಂದು ಸಂಸಾರ ಅನ್ನೋದು ಒಂದು ಟಾಪಿಕ್ ಅಲ್ವಾ? ಓಕೆ, ಇದರ ಒಂದು ರೈಟರ್ ಯಾರು? ಓಕೆ, ಸೊ ನಿಮ್ಮ ಪರಿಚಯ? ಕಶ್ವಿ. ನಾನು ಶಕ್ಕುಬಾಯ ಪಾತ್ರ ಮಾಡಿದ್ದೆ. ನಿಮ್ಮ ನಿಜವಾದ ಹೆಸರು? ಕಶ್ವಿ. ಸೊ ನಾಟಕನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಮೊದಲಿಂದನೂ ಕಲಿತಾ ಇದ್ರಾ? ಇಲ್ಲ, ನನಗೆ ಅಪರ್ಚುನಿಟಿ ಕೊಟ್ಟರು, ಅದಕ್ಕೆ ನಾನು ಕಾಲ್ ಫಸ್ಟ್ ಸ್ಟೇಜ್ ಅಲ್ಲಿ ಇವತ್ತು ಆ್ಯಕ್ಟ್ ಮಾಡಿದ್ದೆ. ನನ್ನ ಹೆಸರು ತ್ರಿಷಾ ಶೆಟ್ಟಿ ಅಂತ. ನಾನು ಇವತ್ತು ಶ್ರೇಯಾ ಪಾತ್ರವನ್ನು ಮಾಡಿದ್ದೆ. ಓಕೆ, ಮೊದಲಿಂದ ಮಾಡ್ತಾ ಇದ್ರಾ ಅಥವಾ ಹೇಗೆ? ಮೊದಲಿಂದ ಮಾಡ್ತಾ ಇದ್ದೆ, ಆದರೆ ಸ್ಕಿಟ್ ಒಂದು ಹೊಸದು, ನನಗೂ ಕೂಡ ಇಂಟ್ರೆಸ್ಟ್ ಇತ್ತು ಮೊದಲಿಂದ, ಅದಕ್ಕೆ ಇವತ್ತೊಂದು ಚಾನ್ಸ್ ಸಿಕ್ತು, ಅದಕ್ಕೆ ಮಾಡಿದೆ. ಖುಷಿ ರಾಯ್. ಆದರ್ಶ್. ಹೌದು. ಸೊ ಹೇಗೆ ಅನಿಸ್ತದೆ ಒಂದು ಲೇಡಿ ಆಗಿ ಒಂದು ಜೆಂಟ್ಸಿನ ಒಂದು ಖುಷಿ ಆಯಿತು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹೌದು, ಸ್ಟೇಜ್ ಫಿಯರ್ ಅಂತಿಲ್ಲ, ಬಟ್ ಚೆನ್ನಾಗಾಯಿತು. ಕ್ಯೂಂಕಿ ಹುಡುಗರದ್ದು ಮಾಡ್ತಾ ಇದ್ದೀವಿ ಅಲ್ಲ, ಅದಕ್ಕೆ ನ್ಯೂ ಎಕ್ಸ್ಪೀರಿಯನ್ಸ್. ಹೌದು, ಕಾಲೇಜ್ ಟೈಮಲ್ಲಿ ಮಾಡಿದ್ದೆ, ಬಟ್ ಬಾಯ್ಸ್ ಇದು ಮಾಡಿರಲಿಲ್ಲ, ಗರ್ಲ್ಸೇ ಮಾಡಿ ಫಸ್ಟ್ ಟೈಮ್ ಬಾಯ್ಸ್ ಮಾಡಿದ್ದೆ. ನಿಮ್ಮ ಹೆಸರು? ಪ್ರತಿಭಾ ಶೆಟ್ಟಿ. ಓಕೆ, ನೀವು ಮೊದಲಿಂದ ನಾಟಕ ಮಾಡ್ತಾ ಇದ್ರಾ? ನಾನು ಒಂದು ಸಲ ಮಾಡಿದ್ದೇನೆ ಸ್ಕೂಲಲ್ಲಿ, ಮತ್ತೆ ಆಟದಲ್ಲಿ ಮಾಡಿದ್ದೆ ಒಂದು ಸಲ. ಇವತ್ತಿನ ಪಾತ್ರ ಏನು? ನಂದು ಮಾಧವನ. ಸೊ ಜೆಂಟ್ಸಿನ ಒಂದು ಪಾತ್ರ ಮಾಡಿದ್ರಿ. ಇದು ಜೆಂಟ್ಸಿನ ಪಾತ್ರ ಇದು ಫಸ್ಟ್ ಅಥವಾ ಮೊದಲು ಮಾಡಿದ್ರಾ?
ಜೆಂಟ್ಸಿದು ಫಸ್ಟೇ ಮಾಡಿದ್ದು. ಫಸ್ಟ್ ಮಾಡಿದೆ. ಹೇಗೆ ಅನಿಸ್ತದೆ ಅಂದರೆ ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟಿಂಗ್ ಮಾಡಿದಾಗ? ಏನು ಇದು ಆಗಲಿಲ್ಲ, ತೊಂದರೆ ಏನು ಇದು ನರ್ವಸ್ ಏನಾಗಲಿಲ್ಲ, ಕನ್ಫ್ಯೂಸ್ ಏನಾಗಲಿಲ್ಲ. ಇಲ್ಲ ಹಾಂ ಕಂಫರ್ಟ್. ಓಕೆ. ದಿವ್ಯಾ ಹೆಗಡೆ. ನಾಟಕದಲ್ಲಿ ಯಾವ ಪಾತ್ರ ಮಾಡಿದ್ರಿ? ನಾನು ಅಂಜಲಿ, ಆಫೀಸ್ ಗರ್ಲ್. ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ಹೋಗಿ ಮೊದಲಿಂದ? ಇಲ್ಲ, ನಾನು ಸಾಂಗ್ ಮತ್ತು ಡ್ಯಾನ್ಸ್ ಎಲ್ಲ ಮಾಡ್ತೇನೆ. ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾ ಇರ್ತೀರಾ? ಹಾಂ, ಸ್ಟೇಜ್ ಪ್ರೋಗ್ರಾಮ್. ಸೊ ನಾಟಕ ಮೊದಲು? ಹಾಂ, ನಾಟಕ ಮೊದಲು. ಹೇಗೆ ಅನಿಸ್ತದೆ? ಕಾಲೇಜ್ ಟೈಮಲ್ಲಿ ಮಾಡ್ತಿದ್ದೆ. ಒಳ್ಳೆಯದಾಯಿತು, ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕರೆ ಮಾಡ್ಬೋದು ಅಂತ ಧೈರ್ಯ ಬಂತು, ಕಾನ್ಫಿಡೆನ್ಸ್ ಬಂತು. ನಮಸ್ತೆ, ನನ್ನ ಹೆಸರು ಶೈಲಾ ಹೆಗಡೆ ಅಂಥೇಳಿ. ನಾನು ಡ್ರಾಮಾ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಆಲ್ರೆಡಿ ಮಿರಾ ರೋಡಲ್ಲೂ ಸಹ ಮಾಡಿದ್ದೀನಿ, ಕಾಂದಿವೇಲಲ್ಲಿ ಸಹ 2 ಶೋ ಮಾಡಿದ್ದೀವಿ ನಾವು. ಈ ಸತಿ ನನಗೆ ಸ್ಪೆಷಲಿ ಬಾಯ್ಸ್ ಕ್ಯಾರೆಕ್ಟರ್ ಸಿಕ್ಕಿದ್ದು. ಇಲ್ಲಿ ತನಕ ಬಾಯ್ಸ್ ಕ್ಯಾರೆಕ್ಟರ್ ಸಿಕ್ಕಿಲ್ಲ, ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು. ಹೊಸದೊಂದು ಟ್ರೈ ಮಾಡಬೇಕು ಅಂತಿಸ್ತು, ಹೊಸದಾಗಿ ಟ್ರೈ ಮಾಡಿದ್ವಿ. ನಮ್ಮ ಜಗದೀಶ್ ಕೆಂಚನಕೆರೆ ಅವರು ತುಂಬ ಚೆನ್ನಾಗಿ ನಮಗೆ ಟ್ರೈನ್ ಮಾಡಿದರು, ಹಾಗಾಗಿ ತುಂಬ ಖುಷಿ ಸಹ ಆಯಿತು ಅವ್ರ ಜೊತೆಗೆ ಮಾಡಿರೋದ್ರಿಂದ. ಸೊ ಇಲ್ಲೆಲ್ಲರೂ ಈಗ ಹೌಸ್ ವೈಫ್ ಇದ್ದವರು, ಸೊ ಮನೇನ ಬಿಟ್ಟು ಅಥವಾ ಸಂಸಾರನ ಬಿಟ್ಟು ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಡುವಾಗ ಏನು ಅನಿಸ್ತದೆ? ಇದ್ರ ಬಗ್ಗೆ ನನಗೆ ಶಾರ್ಟಾಗಿ ಯಾರು ಮಾಹಿತಿ ಕೊಡ್ತೀರಾ? ಇದು ಟಫ್, ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ, ಮತ್ತು ಸ್ಕೂಲಿಂದ ಬರುವಾಗೆಲ್ಲ ಟೈಮ್ ಕವರ್ ಮಾಡೋದು ಅದೆಲ್ಲ ಸ್ವಲ್ಪ ಟಫ್ ಆಗುತ್ತೆ. ಬಟ್ ಅದರಲ್ಲೂ ಸ್ವಲ್ಪ ಖುಷಿ ಇದೆ, ಯಾಕಂದರೆ ಮ್ಯಾನೇಜ್ ಮಾಡ್ತಾ ಇರ್ತೇವಲ್ಲ, ಮತ್ತು ಇನ್ನು ಬೇರೆಯವ್ರಿಗೆ ಕೂಡ ಇನ್ಸ್ಪಿರೇಷನ್ ಆಗ್ಬೋದು, ಎಸ್ ಬಂದು ಮಾಡುವ ಅಂತ. ಸೊ ಗ್ರೇಟ್, ನನಗೆ ಖುಷಿ. ಯಾಕಂದರೆ ನಾವೀಗ ಸ್ಟೇಜ್ ಪ್ರೋಗ್ರಾಮಲ್ಲಿ ಅರ್ಧ ಗಂಟೆ ನೋಡ್ತೀವಿ, ಆದರೆ ಅರ್ಧ ಗಂಟೆ ಹಿಂದುಗಡೆ ನೀವು ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತೀರ ಅಲ್ವಾ? ಸೊ ಅದಕ್ಕೆ ನೀವು ಟೈಮ್ ಕೊಡಬೇಕು, ಅದ್ರ ಜೊತೆ ಮನೆಯೂ ಸಹ ಮ್ಯಾನೇಜ್ ಮಾಡಬೇಕು. ಸೊ ಎಲ್ಲರ ಒಂದು ಆಪ್ಷನ್ ಇರ್ತದೆ, ನನಗೆ ಮನೆ ಇದೆ, ಮಕ್ಕಳಿದೆ, ಅದು ಇದು ಅನ್ನೋಂಥದ್ದು ರೀಸನ್ ಇರ್ತದೆ. ಎಸ್, ಅದ್ರ ಜೊತೆ ನೀವು ಆ ಟೈಮ್ನ ಕೊಟ್ಟು ಹೇಗೆ ಅಂದರೆ ಇನ್ನೊಬ್ಬರಿಗೆ ಮಾತು ಹೇಳೋದಾದರೆ, ನಿಮ್ಮ ಥರದೇ ಇರೋಂಥ ಇನ್ನೊಂದು ಲೇಡೀಸಿಗೆ ಏನಾದರೂ ಒಂದು ಮಾತು ಹೇಳೋದಾದರೆ? ಹೇಳ್ತೇನೆ, ಯಾಕಂದರೆ ಬನ್ನಿ, ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ. ಯಾಕಂದರೆ ಮನೆಯಲ್ಲೇ ಇದ್ದರೆ ನಾವು ಒಂದು 4 ಗೋಡೆ ಮಧ್ಯೆ ಇರ್ತೇವಲ್ಲ, ಮಕ್ಕಳು ಮನೆ ಅಂತ. ಬಟ್ ಹೊರಗೆ ಬಂದಾಗ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ತುಂಬ ಕಲಿತೇವೆ ನಾವು ಅವರಿಂದ. ಅಲ್ಲಿ ಅಂದರೆ ಆ ಜಾಗದಲ್ಲಿ ಮಕ್ಕಳು ಕೂಡ ಇರ್ತಾರೆ, ದೊಡ್ಡವರು ಕೂಡ ಇರ್ತಾರೆ. ಮಕ್ಕಳಿಂದಲೂ ಕೂಡ ಕಲಿಯೋದಿರುತ್ತೆ, ದೊಡ್ಡವರಿಂದ ಕಲಿತೇವೆ, ಮೈಂಡ್ ಫ್ರೆಶ್ ಆಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ನ ಒಂದು ಎಂಜಾಯ್ ಮಾಡ್ಬೋದು. ಯಾಕಂದರೆ ತುಂಬ ಮತ್ತೆ ಮೌಕ ಸಿಗಲ್ಲ ಅಲ್ಲ, ಸಿಕ್ಕಿದ್ದನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ನಾನು. ಅಂದರೆ ನಾವೀಗ ಕಾಲೇಜ್ ಏಜ್ ಅಲ್ಲ, ನಾವೀಗ ಹೌಸ್ ವೈಫು ಅಥವಾ ಏನೋ ಒಂದು ಏಜು ನಮ್ಮ ದಾಟಿ ಇರ್ತದೆ. ಸೊ ಎಲ್ಲ ಟೈಮಲ್ಲೂ ಈ ಒಂದು ಆಪ್ಷನ್ ಸಿಗೋದಿಲ್ಲ, ಅದಕ್ಕೋಸ್ಕರ ಅಲ್ವಾ? ಸೊ ನಾವು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ, ಯಾಕೆ ಬಣ್ಸ್ ಫಾರ್ಮಿನ ಉದಯಣ್ಣನಿಗೆ ಮತ್ತು ನಮಗೆ ಡ್ರಾಮಾ ಕಲಿಸಿರೋದಕ್ಕೆ. ಯಾಕಂದರೆ ನಾವು ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಪಾಪ ಅವರು ನಮಗೆ ಜಗದೀಶ್ ತುಂಬ ಅವರ ಟೈಮ್ ಕೊಟ್ಟರು, ಮತ್ತು ತುಂಬ ಪೇಷನ್ಸ್ ಆಗಿ ನಮ್ಗೆ ಕಲಿಸಿದ್ರು. ಅದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇವೆ. ಹೌಸ್ ವೈಫ್ ಆಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ 4 ಜನರಿಗೆ ಒಂದು ಮಾತಾಡೋದಾದರೆ? ತುಂಬ ಕಷ್ಟ ಆಗ್ತದೆ, ಮನೆಯಲ್ಲೆಲ್ಲ ಮಕ್ಕಳದ್ದು ಎಲ್ಲ ಕೆಲಸ ಮಾಡಿ ಇದು ಬರೋದಂದರೆ ತುಂಬ. ಮತ್ತೆ ಕೂಡ ಬರ್ತೇವೆ. ಮತ್ತು ಹೌದು, ಕಲೀರಿ, ನಮಗೆ ಇಂಟ್ರೆಸ್ಟ್ ಇದ್ದರೆ ಆಗ್ತದೆ. ಮೊದಲು ನಮಗೆ ಇಂಟ್ರೆಸ್ಟ್ ಇರಬೇಕು, ಹೇಗಾದರೂ ಟೈಮ್ ಮಾಡ್ತೇವೆ ನಾವು. ಹಾಂ, ನನ್ನ ಗಂಡ ಹೇಳ್ತಾ ಇದ್ರು ಯಾಕೆ ಇದು ಮಾಡ್ತೇನೆ. ನನ್ನ ಮಗಳದ್ದು ಎಕ್ಸಾಮ್ ಕೂಡ ಚಾಲು ಇದೆ, ಹಾಗೆ ತುಂಬ ಸ್ವಲ್ಪ ಕಷ್ಟ ಆಯಿತು. ಆದರೂ ನಾನು ಬಂದೆ, ಹೇಗಾದರೂ ಮಾಡಿ ಅವರಿಗೆ ಸಂಜಾನೆ ಅರ್ಥ ಮಾಡಿಸಿ ಸ್ವಲ್ಪ ಆಯಿತು ಅಂತ ಹೇಳಿ ಮತ್ತೆ ಬಂದೆ. ಮತ್ತು ಎಲ್ಲರೂ ಆಪರ್ಚುನಿಟಿ ತಗೊಳ್ಬೋದು, ನಿಮಗೆ ಇಷ್ಟ ಇದ್ದರೆ. ಬರುವಾಗ ಕನ್ಫ್ಯೂಷನ್ ಅಲ್ಲಿದ್ರಿ, ಹಾಂ, ಈಗ ಬಂದಮೇಲೆ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟ ಮೇಲೆ ಒಳ್ಳೆಯದಾಯಿತು. ಹಾಂ, ಖುಷಿ ಆಯಿತು. ಹಾಂ, ಹೌದು. ನಾನು ಹೇಳೋದು ಅಂತ ಹೇಳಿದರೆ, ಆ್ಯಸ್ ನಾನು ಕೊರಿಯೋಗ್ರಾಫ್ ಕೂಡ ಮಾಡ್ತೀನಿ. ನನಗೆ ಆದಷ್ಟು ನಾವು ಮನೆ ಒಳಗೇ ಇರ್ತೇವೆ, ನಾವು ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಅಂತ ಅದೇ ಒಂದು ತಲೆಯಲ್ಲಿ ಇರ್ತೀವಿ. ಅದನ್ನು ಹೊರತು ನಮಗೆ ಅಂತ ಪರ್ಸ್ನಲ್ ಟೈಮ್ ಬೇಕು, ವೆರಿ ಇಂಪಾರ್ಟೆಂಟ್ ಇದು. ಯಾಕೆ ಅಂತ ಹೇಳಿದರೆ, ಖಾಲಿ ಬೆಳಗ್ಗೆ ಇದ್ದರೆ ಏನು ತಿಂಡಿ, ಸಂಜೆ ಆದರೆ ಏನು ಊಟ, ಇದರಲ್ಲೇ ಇರೋದಕ್ಕಿಂತ ಸ್ವಲ್ಪ ಹೊರಗೆ ಬಂದರೆ ತುಂಬ ಜನ ಸಿಗ್ತಾರೆ ನಮಗೆ. ಅಲ್ಲೂ ಸಮೇತ ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟಿನವ್ರು ಇರ್ತಾರೆ, ಅವರ ಜೊತೆಗೆ ನಮ್ಮ ಒಂದು ಬೇಕಾದಷ್ಟು ನಮ್ಮ ಕ್ಯಾರೆಕ್ಟರ್ ಇರುತ್ತೆ, ಅದು ಚೇಂಜ್ ಮಾಡ್ಲಿಕ್ಕೆ ಸಹ ಸಿಗ್ತದೆ ಲೇಡೀಸ್ ಅವರಿಗೆ. ಯಾಕೆ ಅಂತ ಹೇಳಿದ್ರೆ, ಕೆಲವರು ತುಂಬ ಸಿಟ್ಟಿರ್ತದೆ, ಇಲ್ಲಿ 4 ಜನರೊಟ್ಟಿಗೆ ಸೇರಿದಾಗ ಅಂದರೆ ಅವರ ಪ್ರತಿಯೊಬ್ಬರ ಭಾವನೆ ಬೇರೆ ಬೇರೆ ಉಂಟು. ಅವರೊಟ್ಟಿಗೆ ಬೆರೆತಾಗ ಸಮೇತ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು, ಅದು ಸಹ ಚೇಂಜ್ ಆಗ್ತದೆ. ನಮಗೆ ಆದಷ್ಟು ಜನಗಳ ಜೊತೆಗೆ ಬೆರೀಲಿಕ್ಕೆ ಸಿಗ್ತದೆ. ಆ್ಯಸ್ ಅ ಕಾಲೇಜ್ ಹುಡುಗಿರ ಜೊತೆಗೆ ಆಗಿರ್ಬೋದು, ಅವ್ರ ಹತ್ರ ನಮಗೆ ಕಲೀಲಿಕ್ಕೆ ತುಂಬ ಸಿಗ್ತದೆ. ಇನ್ನು ಮ್ಯಾರಿಡ್ ಆಗಿರ್ಬೋದು, ಮಕ್ಕಳ ಜೊತೆಗೂ ಸಹ. ನಾನೀಗ ಮಕ್ಕಳ ಜೊತೆಗೆ ಜಾಸ್ತಿ ಇರ್ತೇನೆ, ಎಷ್ಟು ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಅಷ್ಟು ನಮಗೆ ಮನೆಗೆ ಹೋದಾಗ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಸ್ವಲ್ಪ ನಮಗೆ ನಮ್ಮ ಟೈಮ್ ಅಂತ ನಾವು ತಗೊಳ್ಳೇಬೇಕು. ಪ್ರತಿಯೊಂದು ಲೇಡೀಸ್ಗೂ ನಾನಿದು ರಿಕ್ವೆಸ್ಟ್ ಹೇಳ್ತೀನಿ, ನೀವು ನಿಮಗೆ ಅಂತ ಹೇಳಿ ಒಂದು ಅಟ್ಲೀಸ್ಟ್ 1 hour ಆದರೂ ನಿಮಗೆ ಕೊಡಿ.
ಇನ್ನು ಮುಂದೆ ಆದರೂ ನಿಮಗೆ ಕೊಡಿ. ಓನ್ಲಿ ನೀವು ಮನೆ ಸಂಸಾರ ಇದು ಇದ್ದಿದ್ದೆ, ಲೈಫ್ ಲಾಂಗ್ ಇದ್ದಿದ್ದೆ, ಇದು ಎಲ್ಲಿಗೆ ಹೋಗೋದಿಲ್ಲ. ಬಟ್ ಈಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಡಗಿ ಅಂತ ನಾನು ಹೇಳ್ತೀನಿ. ಮತ್ತು ನಿಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳಿ. ಅಯ್ಯೋ ಯಾರೋ ಏನೋ ಹೇಳ್ತಾರೆ, ನಾನು ಹೀಗೆ ಆಗ್ಬೋದಾ, ನಾನೀಗ ಹೋಗ್ಬೋದಾ, ಬೇಡ. ಈಗ ಜನ್ರೇಷನ್ ತುಂಬ ಓಪನ್ ಆಗಿದೆ, ಚೇಂಜ್ ಆಗಿದೆ ಎಲ್ಲರದ್ದು ಸಹ. ಈಗ ಫಸ್ಟ್ ಸರ ಮೆಂಟಾಲಿಟಿ ಇಲ್ಲ. ಹಾಗಾಗಿ ನಾನು ಹೇಳೋದಾದರೆ ಸ್ವಲ್ಪ ಲೇಡೀಸವ್ರು ಹೊರಗೆ ಬನ್ನಿ, ನಿಮಗೆ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವ್ರ ಹತ್ರ. ಸೊ ಥ್ಯಾಂಕ್ ಯು. ಎಲ್ಲರೂ ಅವರವರ ಅಭಿಪ್ರಾಯನ ತಿಳಿಸಿದ್ರಿ. ನಿಮ್ಗೆ ಎಲ್ಲರಿಗೂ ಒಂದು ಸ್ಟೇಜ್ ಕೊಟ್ಟಂತಹ ಒಂದು ಹೇಳ್ತೀವಲ್ಲ, ಒಂದು ಆಪ್ಷನ್ ಕೊಟ್ಟಾಗ ನೀವೆಲ್ಲ ಒಪ್ಕೊಂಡು ಬಂದಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದ. ಹಾಗೆ ನೀವು ಯಾರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವರ್ಕ್ಸ್ ಫಾರ್ಮಿನ ಅಧ್ಯಕ್ಷ ಉದಯ ಶೆಟ್ಟಿ ಮಲ್ಲಾರ್ಬೀಡು ಅವರಿಗೆ, ಕಲಿಸಿದ್ದ ಗುರುಗಳಿಗೆ ಜಗದೀಶ್ ಕೆಂಚನಗಿರಿ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ ಆ್ಯಂಡ್ ಜಗದೀಶ್ ಕೆಂಚನಕೆರೆ ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಉದಯಣ್ಣ. ಯಾಕಂತಂದರೆ ಇಂಥವರಿಗೆ ಆಪ್ಷನ್ ಕೊಟ್ಟು ಇಂಥವರಿಂದ 4 ಜನ ಇನ್ನೂ ನೆಕ್ಸ್ಟ್ ಇಯರ್ ನೀವು ಬರುವಾಗ 4 ಜನ ಇದ್ದವರು 8 ಜನ ಆಗಲಿ ಅಂತೇಳಿ ಆಶಿಸ್ತೀವಿ. ಥ್ಯಾಂಕ್ ಯು.